ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026 ಮೊದಲನೇ ಪಂದ್ಯದಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹೈದರಾಬಾದ್ ವಿರುದ್ಧ ಭರ್ಜರಿಯಾಗಿ 6 ವಿಕೆಟ್ಗಳಿಂದಾದರೆ ಗೆದ್ದು ಬೀಗಿದೆ. ಇನ್ನು ಈ ಪಂದ್ಯ ಸೋತ ತಕ್ಷಣವೇ ನಾಯಕ ಇಶಾನ್ ಕಿಶನ್, SRH ನ ನಾಯಕ ಇಶಾನ್ ಕಿಶನ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗೋದು ಪಕ್ಕ. ಇನ್ನು ಶಾಕಿಂಗ್ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ ಇಶಾನ್ ಕಿಶನ್. ಅಷ್ಟಕ್ಕೂ ಪಂದ್ಯ ಸೋತ ತಕ್ಷಣವೇ ಮಾತನಾಡಿದಂತ ಇಶಾನ್ ಕಿಶನ್ ಅವರು ಏನೆಲ್ಲ ಹೇಳಿದ್ದಾರೆ ನಮ್ಮ RCB ಬಗ್ಗೆ ಮತ್ತು ಏನೆಲ್ಲ ಶಾಕಿಂಗ್ ಹೇಳಿಕೆ ಮತ್ತು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ RCB ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ RCB ಅಲ್ಲಿ ಬಂದ್ಬಿಟ್ಟು ನಿಮ್ಮ ಫೇವರೇಟ್ ಪ್ಲೇಯರ್ ಯಾರಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನನ್ನ ಫೇವರೇಟ್ ಪ್ಲೇಯರ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ. ನಿಮ್ಮ ಫೇವರೇಟ್ ಪ್ಲೇಯರ್ ಯಾರಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ RCB ತಂಡದಲ್ಲಿ. ಇನ್ನು ಈ ಪಂದ್ಯದ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಸನ್ ರೈಸರ್ಸ್ ಹೈದರಾಬಾದ್ ತಂಡ 201 ರನ್ ಆದ್ರೆ ಹೊಡಿತಾರೆ 9 ವಿಕೆಟ್ ಕಳ್ಕೊಂಡು. ಹೌದು ಸ್ನೇಹಿತರೆ, ಈ ಪಂದ್ಯ ಬಂದ್ಬಿಟ್ಟು ನಮ್ಮ ಬೆಂಗಳೂರಿನ M ಚಿನ್ನಸ್ವಾಮಿ ಮೈದಾನದಲ್ಲಿ ಆದ್ರೆ ನಡೆಯಿತು. ಮೊದಲು ಬ್ಯಾಟಿಂಗ್ ಮಾಡಿದಂತ SRH ತಂಡ 201 ರನ್ ಆದ್ರೆ ಹೊಡಿತಾರೆ ಮತ್ತು ಇಶಾನ್ ಕಿಶನ್ ಅವರ ಭರ್ಜರಿ ಪ್ರದರ್ಶನ ಆಗಿರ್ಬೋದು ಮತ್ತು 80 ರನ್ ಆದ್ರೆ ಹೊಡಿತಾರೆ ಇಶಾನ್ ಕಿಶನ್ ಅವರು ಕೇವಲ 38 ಬಾಲ್ಗಳಲ್ಲಿ. ಇನ್ನು ಅವ್ರನ್ನೊಬ್ಬನ ಬಿಟ್ರೆ ಬೇರೆ ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಏನು ಕೊಡಲಿಲ್ಲ ಮತ್ತು ಅನಿಕೇತ್ ವರ್ಮಾ ಅವರು ಕೂಡ 43 ರನ್ ಆದ್ರೆ ಹೊಡಿತಾರೆ. ಒಂದು ಹಂತದಲ್ಲಿ ಕ್ಲಾಸನ್ ಕೂಡ 31 ರನ್ ಆದ್ರೆ ಹೊಡಿತಾರೆ ಮತ್ತು ಅಲ್ಲಿ ಒಂದು ವಾದ ವಿವಾದದ ಕ್ಯಾಚ್ ಕೂಡ ಸೃಷ್ಟಿಯಾಗುತ್ತೆ ಅಂತಾನೆ ಹೇಳ್ಬಹುದು. ಇದರ ಬಗ್ಗೆನೂ ಕೂಡ ಇಶಾನ್ ಕಿಶನ್ ಅವರಾದ್ರೆ ಮಾತಾಡಿದ್ದಾರೆ. ಇನ್ನು ನಮ್ಮ ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಡಫೆ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು ಅದ್ಭುತವಾಗಿ ಆದ್ರೆ ಬೌಲಿಂಗ್ ಮಾಡ್ತಾರೆ. ಇವರಿಬ್ಬರನ್ನ ಬಿಟ್ರೆ ಬೇರೆ ಯಾವ ಬೌಲರ್ ಕೂಡ ಅಂತ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲಿಲ್ಲ. ಆದ್ರೂ ಕೂಡ ರೊಮಾರಿಯೋ ಶೆಪರ್ಡ್ ಅವರು 4 ಓವರ್ ಬೌಲ್ ಮಾಡಿ 54 ರನ್ ನೀಡಿ 3 ವಿಕೆಟ್ ಆದ್ರೆ ತೆಗಿತಾರೆ. ಆದ್ರೂ ಕೂಡ ತುಂಬಾನೇ ಎಕ್ಸ್ಪೆನ್ಸಿವ್ ಆದ್ರೆ ಆಗ್ತಾರೆ. ಇನ್ನು ಆನಂತರ ಸೆಕೆಂಡ್ ಇನ್ನಿಂಗ್ ಚೇಸಿಂಗ್ ಗೆ ಬಂದಂತ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 201 ರನ್ ಅಲ್ಲ ಕೇವಲ 100 ರನ್ ಅಂತಂದು ಚೇಸ್ ಆದ್ರೆ ಮಾಡ್ತಾರೆ. ಆ ರೇಂಜ್ ಗೆ ಬ್ಯಾಟಿಂಗ್ ಆಡ್ತಾರೆ ನಮ್ಮ RCB ಹುಲಿಗಳಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರ, 15.4 ಓವರ್ಗಳಲ್ಲಿ ಈ ಟಾರ್ಗೆಟ್ ಅನ್ನ ಈಸಿಯಾಗಿ ಚೇಸ್ ಆದ್ರೆ ಮಾಡಿ ಬಿಸಾಕ್ತಾರೆ. ಪಿಲ್ಸಾಲ್ಟ್ ಅವರು 8 ರನ್ ಆದ್ರೆ ಹೊಡಿತಾರೆ. ಆದ್ರೂ ಕೂಡ ಪಿಲ್ಸಾಲ್ಟ್ ಕೈ ಕೊಟ್ಟರು ಕೂಡ ನಮ್ಮ ಕಿಂಗ್ ಕೊಹ್ಲಿ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರ ಬೆಂಕಿ ಪ್ರದರ್ಶನ ಮತ್ತು ಬೆಂಕಿ ಬ್ಯಾಟಿಂಗ್ ನಿಂದಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅದ್ಭುತವಾಗಿ ಆದ್ರೆ ಭರ್ಜರಿಯಾಗಿ ಆದ್ರೆ ಗೆದ್ದಿದೆ. ಇನ್ನು ನಾಯಕ ರಜತ್ ಪಡೆದಾರ್ ಅವರು ಕೂಡ 31 ರನ್ ಆದ್ರೆ ಹೊಡಿತಾರೆ ಕೇವಲ 12 ಬಾಲ್ಗಳಲ್ಲಿ. ಇನ್ನು ಇವತ್ತಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ 69 ರನ್, ದೇವದತ್ ಪಡಿಕ್ಕಲ್ 61 ರನ್ ಆದ್ರೆ ಹೊಡಿತಾರೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ RCB ತಂಡ ಭರ್ಜರಿಯಾಗಿ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯ ಸೋತ ಕೂಡಲೇ ಮಾತನಾಡಿದಂತ ಇಶಾನ್ ಕಿಶನ್ ಅವರು SRH ನ ನಾಯಕ ಇಶಾನ್ ಕಿಶನ್ ಏನೆಲ್ಲ ಹೇಳಿದ್ದಾರೆ, ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ ಇಶಾನ್ ಕಿಶನ್. ಹೌದು, ಈ ಪಂದ್ಯದಲ್ಲಿ ನಾವು ಸೋತಿದ್ದೇವೆ, ಇಲ್ಲ ಅಂತ ಹೇಳುವುದಿಲ್ಲ. ಈ ಮೈದಾನ ಬ್ಯಾಟಿಂಗ್ ಮಾಡಲು ತುಂಬಾನೇ ಈಸಿ ಆಗಿತ್ತು. ಆದರೂ ಕೂಡ ನಮ್ಮ ಬ್ಯಾಟರ್ಸ್ ಗಳು ಎಡವಿದ್ದರು ಮತ್ತು ಡಫ್ಪಿಗೆ ಆಡಲು ಸ್ವಲ್ಪ ಕಷ್ಟ ಆದ್ರೆ ಪಟ್ಟೆವು. ಆದರೂ ಕೂಡ ಬೇರೆ ಎಲ್ಲ ಬೌಲರ್ ಗಳನ್ನು ದಂಡಿಸಿದೆವು ಮತ್ತು ಆದರೆ ಡಫ್ಪಿಗೆ ತುಂಬಾನೇ ಕಷ್ಟವಾಯಿತು ಬ್ಯಾಟಿಂಗ್ ಮಾಡಲು ಎಂದು ಇಶಾನ್ ಕಿಶನ್ ಆದ್ರೆ ಹೇಳ್ತಾರೆ. ಇನ್ನೊಂದು ಕೂಡ ಮಾತಾಡ್ತಾರೆ, ಕ್ಲಾಸನ್ ಅವ್ರದ್ದು ಅದು ಔಟ್ ಇರಲಿಲ್ಲ ಮತ್ತು ಅದು ನಾಟ್ ಔಟ್ ಇತ್ತು. ಆದ್ರೂ ಕೂಡ ಅಂಪೈರ್ ಅವರು RCB ಪರವಾಗಿ ಆದ್ರೆ ಈ ರಿವ್ಯೂ ಆದ್ರೆ ಕೊಟ್ಟರು ಮತ್ತು RCB ಪರವಾಗಿ ಆದ್ರೆ ನಿಂತುಕೊಂಡರು. ಅದೊಂದು ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ ಅಂತಂದು ಇಶಾನ್ ಕಿಶನ್ ಆದ್ರೆ ಶಾಕಿಂಗ್ ಹೇಳಿಕೆ ಆದ್ರೆ ಕೊಟ್ರೆ ಅಂತಾನೆ ಹೇಳ್ಬೋದು. ಕ್ಲಾಸನ್ ಅವ್ರು ಏನಾದ್ರು ಔಟ್ ಆಗದೆ ಹೋಗಿದ್ದಿದ್ರೆ ಇನ್ನೂ ಕೂಡ ಜಾಸ್ತಿ ಸ್ಕೋರ್ ನಾವು ಕಲೆ ಹಾಕಬಹುದಾಗಿತ್ತು ಎಂದು ಇಶಾನ್ ಕಿಶನ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಕಳಪೆ ಬೌಲಿಂಗ್ ನಿಂದಾಗಿ ನಾವು ಸೋತಿದ್ದೇವೆ ಮತ್ತು ಮುಂದಿನ ಪಂದ್ಯದಲ್ಲಿ ಭರ್ಜರಿಯಾಗಿ ಕಂಬ್ಯಾಕ್ ಆದ್ರೆ ಮಾಡುತ್ತೇವೆ ಅಂತಂದು ಇಶಾನ್ ಕಿಶನ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿಮ್ಮ ಪ್ರಕಾರ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 2ನೇ ಪಂದ್ಯ ಇದೇ ಏಪ್ರಿಲ್ 5ನೇ ತಾರೀಕು ಚೆನ್ನೈ ವಿರುದ್ಧ ಆದ್ರೆ ಆಡ್ತಾ ಇದೆ. ಇನ್ನು ಆ ಪಂದ್ಯದಲ್ಲಿ ನಮ್ಮ RCB ತಂಡ ಗೆಲ್ಲುತ್ತಲ್ವಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಪಂದ್ಯದ ಗೆಲುವಿನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮತ್ತು ನಮ್ಮ ವಿರಾಟ್ ಕೊಹ್ಲಿ ಅವರ ಭರ್ಜರಿ ಪ್ರದರ್ಶನ ಮತ್ತು ಕೊನೆ ಓವರ್ ನಲ್ಲಿ ಆಡಿದಂತ 18 ರನ್ಗಳು ಯಾವ ರೀತಿ ಆಡಿದ್ರು ನಮ್ಮ ಕಿಂಗ್ ಕೊಹ್ಲಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.